ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಈಗ ಮಕ್ಕಳಿಗೆಲ್ಲ ಮನೆಯೊಳಗೆ ಸೂಟಿ ಬಿಟ್ಟಿರ್ತೈತಲ್ರಿ, ಏನಾದರೂ ಒಂದು ಸ್ಪೆಷಲ್ ಮಾಡಿಕೊಡ್ರಿ ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ನಿಮ್ಗೆ ಒಂದು ಸ್ಪೆಷಲ್ ಆದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ರೆಸಿಪಿ ತೋರ್ಸಕತ್ತೀನಿ. ಇದಕ್ಕೆ ಮೂಂಗ್ ದಾಲ್ ಪರೋಟ ಅಂತ ಕರೀತಾರೆ. ಇದು ರಾಜಸ್ಥಾನಿ ಸ್ಪೆಷಲ್ ಪರೋಟ ಅಂತ ಹೇಳ್ಬೋದು. ಆ ಕಡೆ ಇದನ್ನು ಭಾಳನ ಮಾಡ್ತಾರೆ. ನಮ್ಮ ಕಡೆ ನಾವೆಲ್ಲ ಅಕ್ಕಿ ರೊಟ್ಟಿ, ತಾಲಿಪೆಟ್ಟು ಮತ್ತು ಆಲೂಗಡ್ಡೆ ಪರೋಟ, ಕ್ಯಾಬೇಜ್ ಪರೋಟ ಈ ಥರ ಎಲ್ಲ ಮಾಡ್ತೀವಲ್ಲ, ಅವ್ರದ್ದು ಇದು ರಾಜಸ್ಥಾನಿದು ಮೂಂಗ್ ದಾಲ್ ಪರೋಟ ಅಂತ ಹೇಳ್ತಾರೆ. ಬರೀ ಹೆಂಗಿದ್ರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ಭಾಳ ಅಂದ್ರೆ ಭಾಳ ಸ್ಪೆಷಲ್ಲಾಗಿ ಐತ್ರಿ. ಮತ್ತು ಟೇಸ್ಟ್ ಅಂದರೂ ಅದ್ಭುತವಾಗಿರ್ತೈತಿ. ಖಂಡಿತವಾಗ್ಲೂ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿರಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಹೆಸರುಬೇಳೆನ ನೆನೆ ಹಾಕ್ಕೊಂಡಿದ್ದೆ. 1 ತಾಸು ಹೆಸರುಬೇಳೆ ನೆಂದ್ರೆ ಸಾಕ್ರಿ. ಒಂದೆರಡು ಸಲ ಚಲೋ ತಂಗ ಇದನ್ನು ವಾಶ್ ಮಾಡಿಕೊಂಡು ಇಟ್ಕೊಳ್ರಿ. ಯಾಕಂದರೆ ಹೆಸರುಬೇಳೆ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಅದಕ್ಕೆ ಚಲೋ ತಂಗ 1-2-3 ಸಲ ಇದನ್ನು ವಾಶ್ ಮಾಡಿಕೊಡ್ರಿ. ಚಲೋ ತಂಗ ಕೈಯಿಂದ ಹೆಚ್ಚಿಗೆ ನೋಡ್ರಿ, ಸ್ವಲ್ಪ ಅದು ಒಡಿದಿತ್ತಪ್ಪ ಅಂದರೆ ಸಾಕು, ಕರೆಕ್ಟಾಗಿ ಇದು ನೆಂದೈತಿ ಅಂತೇಳಿ ಅರ್ಥ. ಈಗ ಇದಕ್ಕೆ ನಾನೊಂದು 2-3 ಹಸಿಮೆಣ್ಸಿಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತೀನಿ. 1/4 ಚಮಚ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ. 1 ಚಮಚ ಅಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. 1/4 ಚಮಚ ಅಷ್ಟು ನಾನಿಲ್ಲಿ ಅಜ್ವೈನನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ರಿ, ಅಂದರೆ ಒಳ್ಳೆ ಪರಿಮಳ ಬರ್ತೈತಿ. ಮತ್ತು ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆಯನ್ನು ಹಾಕ್ಕೊಂಡಿನಿ. ಮತ್ತು 1/4 ಚಮಚ ಅಷ್ಟು ಅಥವಾ ಒಂದು ಅರ್ಧ ಚಮಚ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ರಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ, 1/4 ಚಮಚಕ್ಕಿಂತ ಕಡಿಮೆ ಇಂಗನ್ನು ಸೇರಿಸ್ಕೊಳ್ರಿ. ಮತ್ತು 1 ಚಮಚ ಅಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಪನ್ನೀರ್ ಇತ್ತು ಮನೆಯೊಳಗೆ. ನಾ ಹೇಳಿದ್ನೆಲ್ಲ ಸ್ವಲ್ಪ ರಾಜಸ್ಥಾನಿ ಪರೋಟದೊಳಗೆ ನಾವು ಸ್ವಲ್ಪ ಸೇರಿಸ್ಕೊಂಡು ಮಾಡೀನಿ. ಇದ್ರೊಳಗೆ ಸ್ವಲ್ಪ ಪನ್ನೀರ್ ಇತ್ತು, ಅದನ್ನು ಹಾಕ್ಕೊಂಡಿನಿ. ಭಾಳನ ರುಚಿ ಕೊಡ್ತೀರಿ ಇದು ಪನ್ನೀರ್ ಹಾಕ್ಕೊಳೋದಕ್ಕೆ. ಒಂದು 2 ಚಮಚ ಅಷ್ಟು ಕಡಲೆಬೇಳೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಅಂತಿರಲ್ಲ, ಅದನ್ನು ಕೂಡ ಸೇರಿಸ್ಕೊಂಡಿನಿ. 1 ಕಪ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟು, ನೀವು ಚಪಾತಿ ಮಾಡ್ತಿರಲ್ಲ ಅದು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿನಿ. 1 ಚಮಚ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿನಿ. ಸ್ವಲ್ಪ ಕಲರ್ ಚೆಂದ ಬರಲಿ ಅಂತೇಳಿ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ಕೆಂಪು ಖಾರ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಮೊದಲಿಗೆ ಇದನ್ನೆಲ್ಲ ಚಲೋ ತಂಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ. ಯಾಕಂದ್ರೆ ಉಪ್ಪು, ಖಾರ, ಅರಿಶಿನ ಎಲ್ಲ ನಾವು ಮಸಾಲೆಗಳನ್ನ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಫಸ್ಟ್ ಎಲ್ಲ ಹಿಟ್ಟೊಳಗೆ ಸೇರ್ಕೊಳ್ಳಿ. ಅದು ಆ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತಿರಲ್ಲ ಅದೇ ಥರನಾಗಿ ಇದನ್ನು ಕೂಡ ನಾದ್ಕೊಳ್ರಿ. ತುಂಬ ಸಾಫ್ಟೂ ಅಲ್ಲ, ತುಂಬ ಗಟ್ಟಿಯಾಗಿನೂ ಅಲ್ಲ, ಆ ರೀತಿ ಒಂದು ಹದವಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ರಿ. ನಾನು ಇವತ್ತಿನ ದಿವಸ ಸ್ವಲ್ಪ ನಮ್ಮ ಕಡೆದೆಲ್ಲ ರೆಸಿಪಿ ನಾನು ಇವಾಗ ಸಾಕಷ್ಟು ತೋರಿಸೇನಿ. ಈಗ ಸೂಟಿ ಇರುತ್ತಲ್ಲ, ಮಕ್ಕಳಿಗೆ ಏನಾದರೂ ಒಂದು ಸ್ಪೆಷಲಾಗಿ ತಿಂಡಿ ನೀವು ಮಾಡಿಕೊಡ್ಲಿ ಅಂದ್ಕೊಂಡು ಇವತ್ತಿನ ದಿವಸ ನಾನು ಇವಾಗ ಸ್ಪೆಷಲಾಗಿ ರಾಜಸ್ಥಾನಿ ಪರೋಟ ತೋರ್ಸಕತ್ತೀನಿ. ನೋಡಿರಿ, ಇದನ್ನು ಈ ರೀತಿಯಾಗಿ ನಾದ್ಕೊಂಡಿನಿ. ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ರೆ ಸಾಕು. ಸ್ವಲ್ಪ ಎಲ್ಲ ಹಿಟ್ಟು ಸ್ವಲ್ಪ ನೆಂದ್ರೆ ಸಾಕು. ನೀವು ಚಪಾತಿ ಹೆಂಗೆ ಮುಚ್ಚಿಡ್ತಿರಲ್ಲ ಆ ರೀತಿಯಾಗಿ ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಕೊಂಡ್ರೆ ಸಾಕು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚಲೋ ತಂಗ ಇದನ್ನು ನಾದ್ಕೊಳ್ರಿ. ನೀವು ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತಿರಲ್ಲ ಅದೇ ಥರನಾಗಿ ಇದನ್ನು ನಾದ್ಕೊಂಡು, ನಾವು ಚಪಾತಿಗೆ ಉಳ್ಳಿ ಹೆಂಗೆ ಕಡ್ದಿಟ್ಕೋತೀವಲ್ಲ ಅದೇ ರೀತಿಯಾಗಿ ಉಳ್ಳಿ ಮಾಡಿಟ್ಕೊಳ್ರಿ. ನೀವು ಆಲೂ ಪರೋಟ ಹೆಂಗೆ ಲಟ್ಟಿಸ್ಕೊತಿರಲ್ಲ, ತೀರ ದಪ್ಪನೂ ಅಲ್ಲ ತೀರ ತೆಳಗೂ ಅಲ್ಲ, ಆ ರೀತಿಯಾಗಿ ನೀವು ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿರಿ, ಈ ರೀತಿ ನಾನು ಎಲ್ಲ ಉಳ್ಳಿ ಮಾಡಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾನು ಪರೋಟಗತ್ತೆ ಇದನ್ನು ಲಟ್ಟಿಸ್ಕೊತೀನಿ ರೌಂಡಾಗಿ. ದಯವಿಟ್ಟು ನಮ್ಮದು ವಿಡಿಯೋ ನಿಮಗೆ ಇಷ್ಟ ಆಗಕತ್ತಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಮತ್ತು ನಿಮ್ಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿಯಾಗಿ ನಾನು ಲಟ್ಟಿಸ್ಕೊತೀನಿ. ಭಾಳ ದಪ್ಪನೂ ಅಲ್ಲ ಮತ್ತು ಭಾಳ ತೆಳ್ಳಗೂ ಅಲ್ಲ, ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ. ಆರಾಮಾಗಿ ಲಟ್ಟಿಸ್ಕೊಬೋದ್ರಿ, ಏನು ಪ್ರಾಬ್ಲಮ್ ಇಲ್ಲ, ಏನೂ ಅಂಟ್ಕೊಳೋದಿಲ್ಲ, ಜಿಬಿ ಆಗೋದಿಲ್ಲ, ಏನೂ ಆಗೋದಿಲ್ಲ. ಈಗ ಕಾದಿರುವಂಥ ಹಂಚಿಗೆ ನಾನು ಈ ಪರೋಟ ಹಾಕ್ಕೊಂಡಿನಿ. ಇದಕ್ಕೆ ತಳಗ ಮೇಲೆ ಸ್ವಲ್ಪ ತುಪ್ಪನ ಹಚ್ಕೊಳ್ರಿ. ತುಪ್ಪ ಅಥವಾ ಬೆಣ್ಣೆ ಎರಡು ಯಾವುದಾದ್ರೂ ಹಚ್ಕೊಳ್ರಿ. ಅದು ಎರಡೂ ಇರಲಿಲ್ಲಪ್ಪ ಅಂದರೆ ಎಣ್ಣೆ ಹಚ್ಕೊಂಡು ನಡಿತೈತಿ. ಅದರ ಹೆಸರುಬೇಳೆ ಎಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ ಅಂದ್ರೆ ಒಳ್ಳೆ ಪರಿಮಳ ಬರುತ್ತೆ, ತಿನ್ನೋದಕ್ಕೂ ಭಾಳನ ಟೇಸ್ಟ್ ಆಗುತ್ತೆ. ಚಲೋ ತಂಗ ಸ್ವಲ್ಪ ಒತ್ತಿ ಕೆಳಗ ಮೇಲೆಲ್ಲ ಇದನ್ನು ಬೇಯಿಸ್ಕೊಳ್ರಿ. ನೋಡಿರಿ, ಈ ಥರ ಸ್ವಲ್ಪ ಕೆಳಗ ಮೇಲೆ ಒತ್ತಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರ್ತೈತೆ ರೀ. ಇದು ಪರೋಟ ಸಾಫ್ಟು ಇರ್ತೈತಿ ಮತ್ತು ತಿನ್ನೋದಕ್ಕೆ ಕ್ರಿಸ್ಪಿಯಾಗಿನೂ ಇರ್ತೈತಿ. ನೋಡಿದ್ರೆ ಎಷ್ಟು ಚಂದ ಅನಿಸುತ್ತೆ ಪರೋಟ. ಈಗ ನಮ್ಮದೆಲ್ಲ ಪರೋಟಗಳು ರೆಡಿ ಆಯ್ತು ನೋಡಿರಿ. ಇಷ್ಟೊಂದು ಪರೋಟ ಆಯ್ತು. 1 ಕಪ್ ಗೋಧಿ ಹಿಟ್ಟಿಗೆ ಇಷ್ಟೊಂದು ಪರೋಟ ಆಯಿತು. ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೆ ನಾನು. ಈಗ ಈ ಪರೋಟ ಜೊತೆಗೆ ನೀವು ಹಂಗನೂ ತಿನ್ಬೋದು, ತುಪ್ಪ ಅಥವಾ ಬೆಣ್ಣೆ ಏನಾದರೂ ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಮೊಸರು ಹಚ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಇರುತ್ತಲ್ಲ ಅದನ್ನು ಬೇಕಾದರೂ ತಿನ್ಬೋದು. ನಾನಿಲ್ಲಿ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಿದ್ದೆ. ಟೊಮೆಟೊ ಹಣ್ಣಿನ ಚಟ್ನಿ ಜೊತೆಗಾದರೂ ತಿನ್ಬೋದು. ಯಾವುದ್ರ ಜೊತೆಗೆ ತಿಂದ್ರೂ, ಏನು ಹಚ್ಕೊಳ್ದೆ ಹಂಗೆ ತಿಂದ್ರೂ ಕೂಡ ಅದ್ಭುತವಾದಂಥ ರುಚಿಯಾಗಿರ್ತೈತಿ ರೀ. ಖಂಡಿತವಾಗ್ಲೂ ಅಷ್ಟು ರುಚಿಯಾಗಿರ್ತೈತಿ. ನೋಡಿ, ನಾನು ಟೊಮೆಟೊ ಹಣ್ಣಿನ ಚಟ್ನಿ ಜೊತೆಗೆ ನಿಮ್ಗೆ ಟೇಸ್ಟ್ ಮಾಡಿ ತೋರ್ಸಕತ್ತೀನಿ.
ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಟ್ರಿ ಅಂದ್ರೆ ಮಕ್ಕಳಂತೂ ಭಾಳನ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಡಿಫ್ರೆಂಟ್ ಆದಂಥ ರಾಜಸ್ಥಾನಿ ಸ್ಟೈಲಿದ್ದು ಮೂಂಗ್ ದಾಲ್ ಪರೋಟ ಅಲ್ರಿದು. ಅವರೆಲ್ಲ ಆಲೂ ಪರೋಟ ಅದೆಲ್ಲ ತಿಂದಿರ್ತಾರೆ. ಅದಕ್ಕೋಸ್ಕರ ಇವತ್ತು ಇದು ಸ್ಪೆಷಲ್ ಪರೋಟ ನಿಮಗೆ ಮಾಡಿ ತೋರ್ಸಕತ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆ ಮೂಂಗ್ ದಾಲ್ ಪರೋಟ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿನಿ. ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಾಗೆ ನೀವು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.